ಕಿತ್ತೂರು ಅಭಿವೃದ್ಧಿ ಪ್ರಾಧಿಕಾರ ವಿಚಾರವಾಗಿ ಕಿತ್ತೂರಿಗೆ ಹಣ ಕೊಡ್ಲಿಲ್ಲ, ಜಾನಿ ಚೆನ್ನಮ್ಮ ವಿಚಾರಕ್ಕೆ ಹಣ ಕೊಡ್ಲಿಲ್ಲ, ಬೇರೆ ಕಡೆ ಎಲ್ಲ ಕೊಟ್ಟರು ಅಂತೇಳಿ ಬೈಲಹೊಂಗಲದಲ್ಲಿ ಮತ್ತೆ ಕಿತ್ತೂರಲ್ಲಿ ಪ್ರತಿಭಟನೆ ಆಗ್ತದೆ. ಎಲ್ಲೂ ಕೂಡ ಸರ್ಕಾರ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಾಧಿಕಾರ ಇರ್ಬೋದು, ಬೇರೆ ಯಾವುದೇ ಪ್ರಾಧಿಕಾರ ಕೂಡ ಹಣವನ್ನು ಕೊಡ್ತಾ ಇಲ್ಲ. ಕೇವಲ ಹಾಳೆ ಮೇಲೆ ಬರಿತಾ ಇದ್ದಾರೆ ಹೊರತು ಎಲ್ಲೂ ಕೂಡ ಅನುದಾನ ಬಿಡುಗಡೆ ಆಗಿಲ್ಲ, ಎಲ್ಲೂ ಕೂಡ ಅನುದಾನ ಬಿಡುಗಡೆ ಮಾಡ್ತಾ ಇಲ್ಲ. ಹಾಗಾಗಿ ಇವ್ರದ್ದು ಏನಿದ್ರು ಕೂಡ ದೇ ಆರ್ ಪೇಪರ್ ಟೈಗರ್ಸ್ ಅಷ್ಟೇ. ಸರ್ಕಾರ ಅಲ್ಪಸಂಖ್ಯಾತರನ್ನ ತುಷ್ಟೀಕರಣದ ಒಂದು ರಾಜಕಾರಣವನ್ನು ಮಾಡ್ತಾ ಇದ್ದಾರೆ ಹೊರತು ರಾಜ್ಯದ ಅಭಿವೃದ್ಧಿಯ ಬಗ್ಗೆ ಆಗಲಿ, ಉತ್ತರ ಕರ್ನಾಟಕದ ಅಭಿವೃದ್ಧಿಯ ಬಗ್ಗೆ ಆಗಲಿ, ಕಿತ್ತೂರು ಕರ್ನಾಟಕದ ಅಭಿವೃದ್ಧಿಯ ಬಗ್ಗೆ ಆಗಲಿ ಯಾವುದ್ರ ಬಗ್ಗೆನೂ ಕೂಡ ಕಾಳಜಿ ಇಲ್ಲದೆ ಇರ್ತಕ್ಕಂಥ ಸರ್ಕಾರ ಇದೆ. ಹಣ ಎನ್ನೋದಕ್ಕೆ ನಿಮಗೆ ಸಾಕ್ಷಿ ಏನು ಬೇಕ್ರಿ? ಸ್ವತಃ ಜಾರ್ಜ್ ಅವರು ಇಂಧನ ಸಚಿವರೇ ಹೇಳಿಕೆನ ಕೊಟ್ಟಿದ್ದಾರೆ. ಇವತ್ತು ನೀರಾವರಿ ಇಲಾಖೆ, PWD ಇರ್ಬೋದು, ಬೇರೆ ಬೇರೆ ಇಲಾಖೆಗಳು ಇವತ್ತು ವಿದ್ಯುತ್ ಕಂಪನಿಗಳಿಗೆ ಸುಮಾರು 6,500 ಕೋಟಿ ಇವತ್ತು ಬಿಲ್ಲನ್ನು ಪಾವತಿ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಏನಿದ್ರ ಅರ್ಥ? ಹಿಂದೆ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿಗಳಿದ್ದಾಗ ರೈತರಿಗೆ ಅನುಕೂಲ ಆಗಬೇಕು, ಹೈನುಗಾರಿಕೆಗೆ ಅನುಕೂಲ ಆಗಬೇಕು ಅಂತೇಳಿ ಪ್ರೋತ್ಸಾಹ ಧನವನ್ನು ಘೋಷಣೆ ಮಾಡಿದರು. ಸಿದ್ದರಾಮಯ್ಯನವ್ರು ಮುಖ್ಯಮಂತ್ರಿಗಳಾದಮೇಲೆ ಸುಮಾರು 800 ಕೋಟಿ ಹೈನುಗಾರಿಕೆಗೆ ಪ್ರೋತ್ಸಾಹ ಧನವನ್ನು ಕೊಡದೇ ತಡೆ ಹಿಡಿದಿದ್ದಾರೆ. ಕಾರಣ ಏನು? ಹಣಕಾಸಿನ ಮುಗ್ಗಟ್ಟಿನಿಂದ. ಹಾಗಾಗಿ ಈ ಸರ್ಕಾರ ಕಳೆದ 20 ತಿಂಗಳು ಒಂದು ಕಡೆ ಅಭಿವೃದ್ಧಿ ಶೂನ್ಯ, ಯಾವುದೇ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ, ರೈತರ ಸಂಕಷ್ಟಕ್ಕೂ ಕೂಡ ಸ್ಪಂದನೆ ಮಾಡ್ತಾ ಇಲ್ಲ. ಇವತ್ತು ಬರ ಇರ್ಬೋದು, ನೆರೆ ಇರ್ಬೋದು, ಯಾವ ಸಂದರ್ಭದಲ್ಲೂ ಕೂಡ ರೈತರಿಗೆ ಅನುಕೂಲ ಆಗ್ತಕ್ಕಂಥ ಯಾವುದೇ ತೀರ್ಮಾನವನ್ನು ರಾಜ್ಯ ಸರ್ಕಾರ ಮಾಡಿಲ್ಲ. ಈಗಾಗಲೇ ಬಿಸಿಲು ನೋಡ್ತಾ ಇದ್ದೀರಿ, ತಾಪ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಬಹುಶಃ ಏಪ್ರಿಲ್ ಮೇ ಅಷ್ಟೊತ್ತಿಗೆ ಇವತ್ತು ದನ ಕರುಗಳಿಗೆ ಮೇವಿನ ಸಮಸ್ಯೆ ಉಂಟಾಗ್ತದೆ, ಕುಡಿಯೋ ನೀರಿನ ಹಾಹಾಕಾರ ಉಂಟಾಗ್ತದೆ. ಇವು ಯಾವ ನಿಟ್ಟಿನಲ್ಲೂ ಕೂಡ ರಾಜ್ಯ ಸರ್ಕಾರ ಯಾವುದೇ ತಯಾರಿಯನ್ನು ಕೂಡ ಮಾಡಿಕೊಂಡಿಲ್ಲ. ಇದನ್ನು ಕೂಡ ನಾವು ಸದನದಲ್ಲಿ ಉಲ್ಲೇಖ ಮಾಡ್ತೇವೆ. ರಾಜ್ಯ ಸಾರಿಗೆ ಬಸ್ ಮೇಲೆ ಕಲ್ಲು ತೂರಾಟ ಮಾಡ್ತಾರೆ, ಪಿಡಿಒಗೆ ಆವಾಜ್ ಹಾಕ್ತಾರೆ, ಮರಾಠಿ ಮಾತಾಡ್ಬೇಕಂತಾರೆ. ಜೊತೆಗೆ ಏನು ಹೋಳಿ ಹಬ್ಬದಲ್ಲಿ ಕೂಡ ಜೈ ಮಹಾರಾಷ್ಟ್ರ ಜೈ ಜೈ ಮಹಾರಾಷ್ಟ್ರ ಹಾಡಚ್ಚಿ ಕುಣಿತಾರೆ. ಈ ಬಗ್ಗೆ ಇಲ್ಲಿ ಇರುವಂತಹ ಬಿಜೆಪಿ ನಾಯಕರು ಮಾತಾಡೋದಿಲ್ಲ, ಮತ್ತು ಪೊಲೀಸ್ ಇಲಾಖೆ ಏನ್ ಮಾಡ್ತಿದೆ ಅನ್ನೋ ಪ್ರಶ್ನೆ. ನೋಡಿ, ಮರಾಠಿಗರು ಮತ್ತು ಕನ್ನಡಿಗರು ಅಥವಾ ಕನ್ನಡಿಗರು ಮತ್ತು ಮರಾಠಿಗರು ಅನ್ಯೋನ್ಯವಾಗಿ ಇರಬೇಕು ಅಂತಕ್ಕಂಥದ್ದು ಎಲ್ಲರದ್ದು ಉದ್ದೇಶ ಇದೆ. ಆದರೆ ಇಲ್ಲಿ ಯಾರೋ ಕೆಲವು ಕಿಡಿಗೇಡಿಗಳು ಈ ಬಾಂಧವ್ಯವನ್ನು ಹಾಳು ಮಾಡ್ತಕ್ಕಂಥ ಷಡ್ಯಂತ್ರಗಳೇನು ನಡೀತಾ ಇದೆ, ಇದು ಅಕ್ಷಮ್ಯ ಅಪರಾಧ. ಇದು ರಾಜ್ಯ ಸರ್ಕಾರವು ಕೂಡ ಎಚ್ಚೆತ್ಕೋಬೇಕಾಗಿದೆ. ನಮ್ಮೆಲ್ಲರೂ ಕೂಡ ಜವಾಬ್ದಾರಿನೂ ಇದೆ. ಇವತ್ತು 2 ರಾಜ್ಯಗಳ ಮಧ್ಯೆ ಬೆಂಕಿ ಎತ್ತಕ್ಕಂಥ ಕೆಲಸ ಕೆಲವು ಕಿಡಿಗೇಡಿಗಳು ಏನು ಮಾಡ್ತಾ ಇದ್ದಾರೆ, ಸರಿಯಲ್ಲ. ಧನ್ಯವಾದ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.